ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಬೆಸ್ಟ್ ಫ್ರೆಂಡು ಮದುವೆ. ಸೊ ಏನಿದು ಯೂನಿಫಾರ್ಮ್ ಅಂದರೆ ನಾವೆಲ್ಲ ಬ್ರೈಡ್ಸ್ ಮೇಡ್ ಅವಳದು. ಫ್ಲವರ್ಸ್ ಇಲ್ರೋ ನಮ್ಮದು. ಅಲ್ಲಿದ್ದಾರೆ ಎಲ್ಲ ಕಡೆ ಯು ಕ್ಯಾನ್ ಸಿ ಈ ಥರ ಗ್ರೀನ್ ಕಲರ್ ಬಟ್ಟೆ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀವಿ. ಒಂಚೂರು ಮೂಗ್ ರೆಡ್ ಆಗಿರೋದು ಅದು ಟಿಂಟ್ ಟಿಂಟ್. ಓಕೆ, ಇವಾಗ ರೆಡಿ ಆಗಿದ್ದೀವಿ. ಬ್ರೈಡ್ ಹೋಗಾಯ್ತು ಮನೆಯಿಂದ, ನಾವಿವಾಗ ಅಲ್ಲಿಗೆ ಹೋಗ್ತೀವಿ. ಓಕೆ, ಆ್ಯಂಡ್ ಏನು ಗೊತ್ತಾ, ಇಲ್ಲಿರೋ ಎಲ್ಲರೂ ಪ್ರಾಡಕ್ಟ್ಸ್ ಎಲ್ಲಾನು. ಸೊ ಎಷ್ಟು ವರ್ಷ ಆಯ್ತು ನಾವು ಫಿಲೋಮಿನಾ ಕಾಲೇಜ್ ಬಿಟ್ಟು? 8 years. ನಾವು 2021 ಅಲ್ಲಿ ನಾನು ಬಿಟ್ಟಿದ್ದು ಫಿಲೋಮಿನಾ. 22 ಅಲ್ಲಿ ನಾನು ಬಿಟ್ಟಿದ್ದು. ಸೊ ಅಷ್ಟು ವರ್ಷ ಆದಮೇಲೆ ಮತ್ತೆ ಎಲ್ಲ ಫಿಲೋಮಿನಾಸ್ ಅವರು 5 ವರ್ಷ ಆದಮೇಲೆ ಮತ್ತೆ ಪಾಪ ಅವ್ರು ದೂರ ಹೋಗಿ ನಿಂತಿರೋದು ಬಿಕಾಸ್ ಶಿ ಇಸ್ ನಾಟ್ ಫ್ರಮ್ ಸೆಂಟ್ ಫಿಲೋಮಿನಾಸ್ ಕಾಲೇಜ್ ಅಂತ. ಇಟ್ಸ್ ಓಕೆ, ಪರವಾಗಿಲ್ಲ. ಅನ್ಯತಾ ಭಾವ ಮಾಡಲ್ಲ, ಧನ್ಯತೆ ಇರುವಾಗ ಕಮ್ ಬೇಡವಾ ಅವ್ರಿಗೆ ಇಷ್ಟ. Oh my God, actually we are looking good. ನಾವು ಅನ್ಕೊಂಡಿದ್ವಿ ಸೈನಿಕರ ತರ ಕಾಣಿಸ್ತೀವಿ. ಆಕ್ಚುಲಿ ಟು ಬಿ ಆನೆಸ್ಟ್, ಈ ಡ್ರೆಸ್ ಹೊಲ್ಸ್ದಾಗ ನಾನು ಅನ್ಕೊಂಡೆ ಒಂದು ಆರೇನು ಹಿಂಗೆ ಇಟ್ಕೊಂಡು ನಿಂತ್ಕೊಬಿಡೋಣ. ಇವಾಗಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಬೆಸ್ಟ್ ಇದು ಮದುವೆ. Kingdom and for your glory, oh Jesus. We are leaving the apartment now. ಎಲ್ಲ ಬ್ರೈಡ್ಸ್ ಮೇಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಜನ ಅನ್ಕೋತಿದ್ದಾರೆ ಇವರೇನು ಲೇಖ ತಟ್ಟಿಡ್ಕೊಂಡು ನಿಂತಿದ್ದಾರೆ, ಯಾರಾದರೂ ಏನಾದ್ರು ದಾನ ಮಾಡೋರಿದ್ರೆ ಮಾಡಿ. ಸೊ ಎಲ್ಲ ರೆಡಿ ಆಗಿಬಿಟ್ಟು ಹಿಂಗೆ ಹೋಗ್ತಾ ಇದ್ದೀವಿ. ಅಯ್ಯೋ ಬಾ ಕರೆಕ್ಟ್. ಅಜ್ಜಿ ನಿಮ್ಮ ಹೆಸರು ಹೇಳಿ. ನಮ್ದು ಇದು ನಿಮ್ಮ ಹೆಸರೇನು ಹೇಳಿ. ನಮ್ಮ ಹೆಸರು ಜೈಮುನಮ್ಮ. ನಾವು ಆಕ್ಚುಲಿ ಜೈ ಅಂತ ಜೈಯಮ್ಮ ಅನ್ಬಿಡು. ಜೈಯಮ್ಮ, ಜೈ ಅನ್ನೋದು ಜೈ ಜೈ ಅಮ್ಮ ಅಜ್ಜಿ. ತುಂಬ ಹೊತ್ತು ಕಾದು 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 ಫೈನಲಿ ಗಾಡಿ ಬಂದಿದೆ. ಆ್ಯಂಡ್ ಸ್ವಲ್ಪ ದಪ್ಪ ಇರೋರು ಮುಂದಕ್ಕೆ ಹೋದೆ ಅನ್ನೋದಕ್ಕೆ ಆ ಥರ ಒಂದು ಅಡ್ವಾಂಟೇಜ್ ಇದೆ ಗೈಸ್. ದಪ್ಪ ಇದ್ದರೆ ದಪ್ಪ ಇರೋರು ಮುಂದೆ ಹೋಗ್ಬಿಡಿ, ಜಾಸ್ತಿ ಸ್ಪೇಸ್ ತಿಂತೀರಾ ಅಂತ ನಮ್ಮನ್ನು ಮುಂದೆ ಕಳಿಸ್ತಾರೆ. ಸೊ ನಾವಿವಾಗ ಮುಂದೆ ಕೂತಿದ್ದೀವಿ. ಓಕೆ, ನಾವಿವಾಗ ರೀಚ್ ಆಗಿದ್ದೀವಿ. ನಮ್ಮ ಮತ್ತೆ ಹುಡುಗ ಅವರೇನೆ, ಹುಡುಗಿ ಹೋಗಿ ಅಲ್ಲಿ ನಿಂತಿದ್ದಾಳೆ. ಆ್ಯಂಡ್ ಇವಾಗ ಎಲ್ಲ ಲೈನಲ್ಲಿ ನಿಂತಿದ್ದೀವಿ. ಬ್ರೈಡ್ ಆ್ಯಂಡ್ ಗ್ರೂಮ್ ಹಿಂದೆ ಇದ್ದಾರೆ. ಯಾರ್ಯಾರಿಗೆ ಏನೇನೋ ಚಿಂತೆ ಆದರೆ ಇವಳಿಗೆ ಚಿಂತೆ ಆಗಿದೆ. ಆ್ಯಂಡ್ ಸಾರಿ, ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಕೇಳ್ತಾ ಇದೆಯಾ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ವಿ ಆರ್ ಆಲ್ ರೆಡಿ. ಇವಾಗ ಮ್ಯೂಸಿಕ್ ಹಾಕ್ತಾರೆ ಆ್ಯಂಡ್ ವಿಲ್ ಎಂಟ್ರು. See, this is our bride. I am the bride. Yeah, Bride sister. Yeah, bride sister. Hello people, subscribe to Grishma George's channel. I promise to be the shoulder that you can rest on after a tiring day. I promise to hold your hands forever and support you and love you through everything. And more than promises, I would like to thank him. He's the most patient and kind man I've ever seen in my entire life. The wedding march. Thank you for being so patient, calm, and holding us together, supporting us. Thank you. ಓಕೆ, ಹುಡುಗ ಹುಡುಗಿ ಪರಿಚಯ ಮಾಡಿಸ್ತೀನಿ. ಹುಡುಗನ ಹೆಸರು ನಿರಂಜನ್, ಹುಡುಗಿ ಹೆಸರು ಸೋನು. ಸೋನುದು ನಂದು ಪರಿಚಯ ಆಗೋದು Feb 22, 2021. ಅಲ್ಲಿಂದ ಇಲ್ಲಿ ತನಕನೂ ಐವ್ ಸೀನ್ ಹರ್. ಆ್ಯಂಡ್ ಯಾರಾದರೂ ನನ್ನ ಹತ್ರ ಬಂದು ಕೇಳಿದ್ರೆ ಯಾವ್ದಾದ್ರು ಒಬ್ಬರ ಹೆಸರು ನೀವು ಹೇಳ್ಬೋದು, ಒಂದು ಸ್ಟ್ರಾಂಗ್ ಲೇಡಿ ಅಂತ ತಗೋತೀರಾ ಅಂತಂದರೆ ಯಾರ ಹೆಸರು ಅಂತ ಕೇಳಿದ್ರೆ ಐ ಡೆಫಿನೆಟ್ಲಿ ಟೇಕ್ ಹರ್ ನೇಮ್.
ನಾವೆಲ್ಲ ಸುಮ್ಮನೆ ಆಟ ಆಡ್ಕೊಂಡಿದ್ದ ಟೈಮಲ್ಲೇ ಅವಳವಳ ಮನೆದು ರೆಸ್ಪಾನ್ಸಿಬಿಲಿಟಿ ಎಲ್ಲ ತಗೊಂಡಿದ್ಲು. ಸೋನು ಅಷ್ಟು ಟ್ಯಾಲೆಂಟೆಡ್, ಸೋನು ಅಷ್ಟು ರೆಸ್ಪಾನ್ಸಿಬಲ್, ಸೋನು ಅಷ್ಟು ಹಾರ್ಡ್ ವರ್ಕಿಂಗ್. ತುಂಬ ಪ್ರೈಸ್ ಮಾಡ್ತಾ ಇದ್ದೀನ ಅಂತ ಸಾಕು ಬಿಡಿ. ಸೊ ಆ ಥರ ಒಂದು ಸ್ವೀಟ್ ಮುದ್ದು ಹುಡುಗಿ ನಮ್ಮ ಸೋನು. ಈ ಥರ ಸ್ಟ್ರಾಂಗ್ ಆಗಿರೋ ಹುಡುಗಿಗೆ ಯಾವ ಥರ ಹುಡುಗ ಬೇಕು ಹೇಳಿ? ಅರ್ಥ ಮಾಡ್ಕೋಬೇಕು, ಸಮಾಧಾನದಿಂದ ಇರಬೇಕು, ಪ್ರೀತಿ ಜಾಸ್ತಿ ತೋರಿಸ್ಬೇಕು, ಕೇರ್ ಮಾಡಬೇಕು. ದೇವರು ಮಾಡಿಸ್ದಂಗೆ ನಮ್ಮ ಸೋನು ಲೈಫಲ್ಲಿ ನಿರಂಜನ್ನ ಕರ್ಕೊಬಂದು ಆ್ಯಂಡ್ ನೌ ದೇ ಆರ್ ಗೆಟಿಂಗ್ ಮ್ಯಾರಿಡ್. ಅವ್ರನ್ನ ಫಸ್ಟ್ ಡೇ ಇಂದನೂ ನೋಡಿದ್ದೀವಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಬಿಕಾಸ್ ವಿ ನೋ ನಿರಂಜನ್ ವಿಲ್ ಟೇಕ್ ಗುಡ್ ಕೇರ್ ಆಫ್ ಸೋನು ಅಂತ. ವಿ ಆರ್ ಸೋ ಹ್ಯಾಪಿ ಫಾರ್ ಬೋತ್ ಆಫ್ ಯು ಆ್ಯಂಡ್ ವಿ ಲವ್ ಯು ಸೋನು ಆ್ಯಂಡ್ ನಿರಂಜನ್. ದಿಸ್ ಇಸ್ ಅವರ್ ಸೆಕೆಂಡ್ ಔಟ್ಫಿಟ್. ಫಸ್ಟ್ ಚೇಂಜ್ ಆದ್ಮೇಲೆ ನಾವೆಲ್ಲ ಇವಾಗ ಈ ಔಟ್ಫಿಟಲ್ಲಿ ಇದ್ದೀವಿ ಎಲ್ಲರೂ. ನೆಕ್ಸ್ಟ್ ಸೇ ಹಾಯ್. ಹಾಯ್ ಹಾಯ್. ನನ್ನ ಕೂದಲು ಚೆನ್ನಾಗಿ ಕಾಣ್ತಿದೆ. ನೀನೇ ಸೂಪರ್ ಬಿಡು, ನೀನು ಸೂಪರ್. ಸ್ವಲ್ಪ ಹಿಂಗಿಡಿ, ಲೈಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಶರಣ್ ಬಾ, ನೀನು ಹಂಗೆ ಕೂತಿದ್ಯಾ? ಬಾ, ಸೇ ಸಮಥಿಂಗ್ ರಾಹುಲ್. ಹಾಯ್. ಈ ಕಡೆ ನೆಕ್ಸ್ಟ್ ಜಾರ್ಜ್ ಮದುವೆಗೆ ನಾನು ವೇಟಿಂಗ್. ಈ ಥರನೇ ಕೋಟ್ಸು ಜಾರ್ಜ್ ನನ್ನ ತಕ್ಕೊಟ್ಟು ಜಾರ್ಜು ಮದುವೆನ ನಾನೇ ಓಡಾಡ್ತೀನಿ. ಹುಡ್ಕು ಫಸ್ಟು. ಸೇ ಸಮಥಿಂಗ್ ಟು ಮೈ ಸಬ್ಸ್ಕ್ರೈಬರ್ಸ್. ಟೈಮ್ ಆಗಿದೆ ಆಲ್ರೆಡಿ. ಅಂದರೆ ರಿಸೆಪ್ಷನ್ ಇವಾಗ ಸ್ಟಾರ್ಟ್ ಆಗಿದೆ. ಅದು ಊಟ ಮಾಡಬೇಕು, ಹೊಟ್ಟೆ ಹಸಿದಿದೆ. ಅದೇ ಇವರು ಬ್ಲಾಗ್ ಊಟ ಮಾಡೋಣ. ಹಲೋ ಗೈಸ್, ಊಟ ಮಾಡಕ್ ಹೋಗ್ತಾ ಇದ್ದೀನಿ. ಸೈನಿಂಗ್ ಆಫ್. ಬಾಯ್. ಕಣ್ಣಿಗೆ ಕುಗ್ತಾ ಇದೆ ಬಿಸಿಲು. ಊಟ ಮಾಡ್ತಾ ಇದ್ದೀವಿ. ವೈನ್ ಕುಡಿದ್ಬಿಟ್ಟು ಹೈ ಆಗಿದ್ದಾಳೆ. ಅದು ನಾನು ಅಷ್ಟು ಫೇಮಸ್ ಅಂತ ನೀವು ಅಂದ್ಕೊಂಡಿದ್ದೀರಾ? ಅಷ್ಟೇನಿಲ್ಲ, ನಾನು ತುಂಬ ಫೇಮಸ್ ಅಂದ್ಕೊಂಡು ಎಷ್ಟೋ ಜನ ಅವ್ರ ಫೇಸ್ನ ಕವರ್ ಮಾಡ್ತಿದ್ದಾರೆ, ನಮ್ಮನ್ನು ಫೀಚರ್ ಮಾಡಬೇಡಿ ನಿಮ್ಮ ವೀಡಿಯೋಸಲ್ಲಿ ಅಂತ. ನಾವು ಅಷ್ಟೇನು ಫೇಮಸ್ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಎಲ್ಲ ಮುಗಿತು, ತುಂಬ ಸುಸ್ತಾಗಿದ್ದೀವಿ, ನಿದ್ರೆ ಬರ್ತಿದೆ. ಆದರೂ ಇಲ್ಲಿ ಕಾಯಬೇಕು. ಅಲ್ಲಿ ನೋಡಿದ್ರೆ ನಮ್ಮ ಸ್ಟೇಜಲ್ಲೇ ನಿದ್ರೆ ಮಾಡ್ತಿದ್ದಾರೆ. ನಾವು ಇಲ್ಲಿ ನೋಡ್ತಿದ್ದೀವಿ ಅವ್ರು ಹೆಂಗೆ ನಿದ್ರೆ ಮಾಡ್ತಾರೆ ಅಂತ. ಸೊ ನಾಳೆ ಇನ್ನೂ ಮುಹೂರ್ತವಿದೆ, ಅವಾಗ ಅಲ್ಲಿ ಕಮ್ ಅಗೇನ್ ಆ್ಯಂಡ್ ಶೋ ಯು ಹೆಂಗೆಲ್ಲ ಇತ್ತು ಅಂತ. ಬಟ್ ಇವತ್ತಕ್ಕೆ ಇಷ್ಟೇ. ಓಕೆ, ಸಿ ಯು ಟುಮಾರೋ. ಇವಾಗ ನಾವು ಮದುವೆ ಕಡೆಯಿಂದ ವಿ ಕೇಮ್ ಟು ರೆಸಾರ್ಟ್. ಏನಾಯಿತು? ಬಿತ್ತು. ಹೆಂಗೆ? ಚಿನ್ನದ ಓಲೆ ಬೇರೆ ಇತ್ತು ಅದ್ರೊಳಗಡೆ. ಯಾವ ಚೈನು? ಇದು ನೋಡು, ನಂದಿದು. ಅದೆಲ್ಲಿಂದ ಬಿತ್ತು? ಅಲ್ಲಿ ಲಾಕ್ ಆಗಿಲ್ಲ. ಓಕೆ ಗೈಸ್, ಸಮ್ ಕ್ಯಾಶುಯಾಲಿಟೀಸ್. ಜಿಪ್ಪೆ ಹಾಕಿಲ್ಲ, ಜಿಪ್ ಹಾಕಿಲ್ಲ ಇವಳು. ಅಲ್ಲಿ ಜಿಪ್ ಹಾಕಿಲ್ಲ ಗೈಸ್ ಇವಳು. ಅಲ್ಲ. ಸೊ ನಾವೆಲ್ಲ ಅಲ್ಲೇ ಚೇಂಜ್ ಮಾಡ್ಕೊಂಡ್ವಿ, ಇವ್ರಿಗೆಲ್ಲ ಮಾಡೋಕ್ಕೆ ಟೈಮ್ ಆಗಿಲ್ಲ. ಸೊ ನಾವಿವಾಗ ಯಾವುದಿದು ಶೈನ್ ಲ್ಯಾವಿಶ್ ರಿಟ್ರೀಟಿಗೆ ಬಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ನಾನು ಇನ್ನೂ ರೆಡಿ ಆಗಿಲ್ಲ, ಬಟ್ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ರೆಡಿ ಆಗ್ತಾ ಇರೋದು. ಅಂದರೆ ರೇಷ್ಮೆ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋದೇ ಇಲ್ಲ ನಮ್ಮ ಮದುವೆಗಳಲ್ಲಿ. ಆ್ಯಂಡ್ ಈ ಥರ ಚೈನೆಲ್ಲ ಹಾಕ್ಕೊಬಿಟ್ಟಿದ್ದೀನಿ ಫಸ್ಟ್ ಟೈಮ್. ಇವಳು ಹೇಳ್ತಿದ್ದಾಳೆ ಬಿಚ್ಕೊಡು ಅಂತ, ಸಾಯಿಸ್ಬಿಡ್ತೀನಿ ಅಂದರು, ಕೊಡೋಲ್ಲ ಇದನ್ನು. ನಮ್ಮ ಫ್ರೆಂಡ್ ಇವ್ರದ್ದು ಬನ್ನಿ, ಇವ್ರ ಸ್ಪಾನ್ಸ್. ನಾವು ರೆಡಿಯಾಗಿಲ್ಲ ನೋಡಿ, ಯಾವ ರೇಂಜಿಗೆ ರೆಡಿ. ನಾನು ಇದ್ದರೆ ಸರಿಯಾಗಿಲ್ಲದೆ ಇರ್ಬೋದು, ಬಟ್ ಓಕೆ ರೆಡಿ, ಕಂಪ್ಲೀಟಾಗಿ ರೆಡಿ ಆದಮೇಲೆ ತೋರಿಸಿ. ಆಲ್ ಸೆಟ್, ರೆಡಿಯಾಗಿದ್ದೀನಿ ಆ್ಯಂಡ್ ದಿಸ್ ಇಸ್ ಹೌ ಐ ಲುಕ್. ನಂಗೆ ತುಂಬ ಇಷ್ಟ ಆಯಿತು. ನಿಮಗೆ ಇದಕ್ಕೆ ಇಷ್ಟು ಓವರ್ ಆಗಿ ಕಟ್ತಿದ್ದಾಳೆ ಅಂದರೆ ಗೊತ್ತಿಲ್ಲ. ನಾನು ಯಾವತ್ತಿದ್ರೂ ರೆಡಿಯಾಗಿಲ್ವಲ್ಲ, ಮೇಬಿ ಅದಕ್ಕೆ ತುಂಬ ಟ್ರೆಡಿಷ್ನಲ್ ಆಗಿ ಕಾಣ್ತಾ ಇದ್ದೀನಿ. ತುಂಬ ಆ ಇಂಡಿಯನ್ ಲುಕ್ ಹಂಗೆ ಬರ್ತಾ ಇದೆ.
ಸೊ ದಿಸ್ ಹೌ ಐ ಲುಕ್. ಹೇಗಿದೆ ಅಂತ ಹೇಳಿ. ಫುಲ್ ಎಕ್ಸೈಟ್ಮೆಂಟಲ್ಲಿ ಈ ಥರ ಆಡ್ತಿದ್ದೀನಿ, ಪ್ಲೀಸ್ ಡೋಂಟ್ ಮೈಂಡ್. ಐ ಡೋಂಟ್ ನೋ, ಫಸ್ಟ್ ಟೈಮ್ ಈ ಥರ ಏನೋ ರೆಡಿ ಆಗ್ತಾ ಇರೋದು ನಾನು. ಐ ಮೀನ್ ಫೋಟೋಶೂಟಿಗೆ ಒಂದು ಸತಿ ರೆಡಿ ಆಗಿದೆ, ದ್ಯಾಟ್ ವಾಸ್ ಬ್ರೈಡಲ್ ಫೋಟೋಶೂಟ್ ಆಯಿತಾ. ಸೊ ಅವಾಗ ಒಂದು ಸತಿ ನೋಡಿದ್ದೆ ನನ್ನ ಈ ಕಂಪ್ಲೀಟ್ ಟ್ರೆಡಿಷ್ನಲ್ ಅವತಾರನ. ಆ್ಯಂಡ್ ನೌ ಐ ಫೀಲ್ ಇಟ್ಸ್ ವೆರಿ ನೈಸ್. ಹಂಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಯಾಕೆ ಅಂದರೆ ನಮ್ಮದು ಕ್ರಿಶ್ಚಿಯನ್ ವೆಡ್ಡಿಂಗ್ಸಲ್ಲೆಲ್ಲ ಯಾರು ಜಾಸ್ತಿ ಐ ಹ್ಯಾವ್ ನೆವರ್ ಸೀನ್ ಹಾಕಿಲ್ಲ ಈ ಥರ. ಕ್ರಿಶ್ಚಿಯನ್ ವೆಡ್ಡಿಂಗ್ಸಲ್ಲೆಲ್ಲ ಫ್ಯಾನ್ಸಿ ಸ್ಯಾರೀಸೋ ಗೌನ್ಸೋ ಜಾಸ್ತಿ ಅದೇ ಥರದ್ದು ಹಾಕ್ತೀವಿ. ಬಟ್ ಈ ಥರ ಸೋ ಮಚ್ ಇಲ್ಲ. ಓಕೆ, ಚೆನ್ನಾಗಿದೆ ಬಿಡಿ. ಸೋ ಹ್ಯಾಪಿ. ಇವಾಗ ರೆಡಿ ಆಗಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ವೆನ್ಯೂ ಹೋಗಬೇಕು. 10:30 ಒಳಗೆ ತಾಲಿ ಕಟ್ಟಾಗಬೇಕಂತೆ. ಬಟ್ ನಮ್ಗೆ ಯಾವುದೂ ಕ್ಯಾಬ್ ಬುಕ್ ಆಗ್ತಾಯಿಲ್ಲ. ಗಾಡಿ ಇದೆ ಇಲ್ಲಿ, ಬಟ್ ಓಡಿಸೋರಿಲ್ಲ. ದಟ್ಸ್ ಅ ಪ್ರಾಬ್ಲಮ್. ಓಕೆ, ಸೊ ಸಿ ಆಲ್ ದೇರ್. ಡಿಸೈನ್ ಟೇಕ್ ಕೇರ್. ಬೈ ಬಾಯ್. ತಾಲಿ ಕಟ್ಟೋ ಟೈಮ್ ಆಗಿದೆ, ನಾವು ರೀಚ್ ಆಗ್ತಾ ಇಲ್ಲ. ತಾಲಿ ಕಟ್ಟೋ ಒಂದು ಸೀನ್ ನಮಗೆ ನೋಡಬೇಕು ಅನ್ನೋ ಆಸೆ ತುಂಬ ಇದೆ. ಬಟ್ ಅಯ್ಯೋ ಕಟ್ತಿದ್ದಾರೆ. ಅಣ್ಣ ಒಂದು 5 ನಿಮಿಷ ಏನೋ ಬರ್ತೀನಿ. And we came, I guess, before the wedding. Before the wedding we reached. We couldn't reach. ಅಲ್ಲಿ ಕಟ್ ಆಗ್ಬಿಟ್ಟಿತ್ತು. ಏನಾಗ್ತಾಯಿದ್ದು ನೀವು ಇಲ್ಲಿ ಅವರಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಅಣಿ ನಾವು ಮಟ್ಟಕ್ಕೆ ಬೇವುತ್ತಿದ್ದೀವಿ ಅಂದರೆ ವಿ ಆರ್ ಡೂಯಿಂಗ್ ದಿಸ್. ವಿ ಆರ್ ಜಸ್ಟ್ ಟೇಕಿಂಗ್ ವಾಟರ್ಸ್ ಲೈಕ್ ದಿಸ್ ಆ್ಯಂಡ್ ದೆನ್ ಸ್ಪಿಲ್ಲಿಂಗ್ ವಾಟರ್. ಸೊ ವಿ ಆರ್ ಡೂಯಿಂಗ್ ದಿಸ್ ಜಸ್ಟು ಒಂದು ಸ್ವಲ್ಪ ಕೂಲ್ ಆಗೋಕ್ಕೆ ವಿ ಆರ್ ಡೂಯಿಂಗ್ ಇಟ್. ಇಲ್ಲಿ ನೋಡಿ ಎಲ್ಲ ಕಡೆ ಅಷ್ಟು ಶೆಕೆ ಇದೆ. ವಾಟ್ ಯು ಫೀಲ್? ಆಗ್ತಿಲ್ಲ ತಾನೆ? ಆ ಗ್ಲೂಕೋಸ್ ಅಡ್ವರ್ಟೈಸ್ಮೆಂಟ್ ಬರ್ತಿದ್ದು ನೋಡಿ, ಡ್ರೈನ್ ಆಗೋದಿಲ್ಲ, ಇಲ್ಲಿಂದ ಪೈಪ್ ಹಾಕ್ಬೇಕು, ಗುಳುಕ್ ಗುಳುಕ್ ಗುಳುಕ್. ಅದು ರಿಯಲ್ ಹಿಟ್ ಇವತ್ತು ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ. ಸೊ ಈ ಥರ ಇಟ್ಕೋತೀವಿ ಬಾಟಲ್ನ, ಹಿಂಗೆ ಮಾಡ್ತೀವಿ ಸೊ ದಟ್ ಅವ್ರಿಗೆ ಸ್ವಲ್ಪ ಕೂಲ್ ಆಗುತ್ತೆ ಅಂತ. ಊಟ ಚೆನ್ನಾಗಿದೆ, ಊಟ ತುಂಬ ಚೆನ್ನಾಗಿದೆ. ನಾಚ್ಕೋಬೇಡಿ. ತುಂಬ ಗಟ್ಟಿಯಾಗಿದೆ ಮನೇಲಿ ಮಾಡಿರೋ. ಅದೇ ನಾವು ಸ್ಪೆಷಲಾಗಿ ಮಾಡಿಸಿದ್ದೀನಿ. ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ? ನಾನು ಇವಾಗ ಸದ್ಯಕ್ಕೆ ಹೆಣ್ಣಿನ ಕಡೆ ನಾಚಿಕೆ ಆಗಲ್ವಾ ನಿಮಗೆ? ನಾಚಿಕೆನೇ ಇಲ್ಲ, ನಮ್ಗೆ ಅದರದ್ದು ಒತ್ತೊತ್ತಿಗೆ ಹಿಂಗೆ ಆ ಕಡೆ ಈ ಕಡೆ ಶಿಫ್ಟ್ ಆಗ್ತದೆ. ಒಂದೇ ತಟ್ಟೆಲಿ ಊಟ ಮಾಡ್ಬಿಟ್ಟು 3 ಸೆಟ್ಟಿಗಳು. ಈ ಮನುಷ್ಯ ನನ್ನ ಚೆನ್ನಾಗಿ ನೋಡ್ಕೋತಿಲ್ಲ. ಸೊ ದಟ್ಸ್ ವೈ ಐ ಆಮ್ ಶಿಫ್ಟಿಂಗ್ ಟುವರ್ಡ್ಸ್. ಇವಾಗ ಹೆಣ್ಣಿನ ಕಡೆ ಬರ್ತಾ ಇದ್ದಾರೆ. ಸಿನೋನಿಮ್ಸ್ ಏನಾದರೂ ಕೊಟ್ಟರೆ ನನ್ನ ತಗೊಂಡು ಅಲ್ಲಿ ಕೂರಿಸು. ಮದುವೆ ಆದ್ಮೇಲೆ ಎಲ್ಲರೂ ಆಗೋದೇ ನೋಡಿ ನೋಡಿ, ಇಲ್ಲಿ ಟ್ರಾಲಿಗಳಿವೆ, 1 2 ಕೆಳಗಡೆ ಒಂದೊಂದು ಟ್ರಾಲಿ. ಫೋನಲ್ಲಿ ಬರ್ತಾ ಇದೆ, ಸ್ಟೋರೇಜ್ ಇಲ್ಲ. ಇವಾಗ. ಸ್ಟೋರೇಜ್ ಇಲ್ಲದೆ ಇರೋದ್ರಿಂದ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಗೈಸ್. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಆ್ಯಂಡ್ ಇವರು ನಮ್ಮ ಸ್ಪೆಷಲ್ ಅಪಿಯರೆನ್ಸ್ ಧನ್ಯತಾ ಅಂತ ಹೇಳ್ಬಿಟ್ಟು, ಯಾರಾದರೂ ಫಿಲಮ್ ಆಫರ್ ಎಲ್ಲ ಕೊಡೋದಿದ್ರೆ ಕೊಡಿ. ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾರೆ ಇವರು. ಹೀರೋ ನಾನು ಅಭಿಮಾನಿಗಳು ನೋಡಿ ಅಭಿಮಾನಿ